ಕಾಂಗ್ರೆಸ್ನಿಂದ ಸೋನಿಯಾ ಗಾಂಧಿ ಅವರಿಂದ ಮಮತಾ ಬ್ಯಾನರ್ಜಿಗೆ ಆಫರ್, ಅಳಿದುಳಿದ ತೃಣಮೂಲ ಕಾಂಗ್ರೆಸ್ಸನ್ನು ಕಾಂಗ್ರೆಸ್ ಜೊತೆಗೆ ಮರ್ಜ್ ಮಾಡಿಬಿಡಿ, ನೀವು ರಾಷ್ಟ್ರೀಯ ಉಪಾಧ್ಯಕ್ಷರಾಗ್ರಿ, ನಿಮ್ಮ ಅಳಿಯ ಅಂದರೆ ತಮ್ಮನ ಮಗ ಅಭಿಷೇಕ್ ಬ್ಯಾನರ್ಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಲಿ ಅಂತ. ಪ್ರಶಾಂತ್, ಇಂಥದ್ದೇ ಆಫರನ್ನು BRSಗೂ ಕೊಡ್ತಾರಂತೆ, YSR ಕಾಂಗ್ರೆಸ್ಗೂ ಕೊಡ್ತಾರಂತೆ, NCPಗೂ ಕೊಡ್ತಾರಂತೆ. ಅಂದರೆ ಬಿಟ್ಟು ಹೋದವರೆಲ್ಲ ವಾಪಸ್ ಸೇರಿಸಿಕೊಳ್ಳಬೇಕು ಅಂತ ಒಪ್ಕೊಳ್ತಾರೆ ಇವರೆಲ್ಲ. ಇದು ನೋಡಿ, BRS ಅಂತರೂ ಅದೇನು ಕಾಂಗ್ರೆಸ್ನ ಆಫ್ಶೂಟ್ ಅಲ್ಲೇ ಅಲ್ವಾ? ಅಲ್ಲ, ಹೌದು, ಅದು TDPಯಲ್ಲಿದ್ದರು. ತೆಲಂಗಾಣ ಪ್ರತ್ಯೇಕಗೊಳ್ಳಬೇಕು, ಪ್ರತ್ಯೇಕ ರಾಜ್ಯ ಅನ್ನುವ ಕಾರಣಕ್ಕೋಸ್ಕರ ಹೋರಾಟ ಶುರು ಆಯಿತು. ಹೀಗಾಗಿ ಅವರೇನು ಬರೋ ಪ್ರಶ್ನೆನೇ ಬರಲ್ಲ. ಮತ್ತು ಅಲ್ಲಿ ತೆಲಂಗಾಣದಲ್ಲಿ ನಿಮಗೆ ಕಾಂಗ್ರೆಸ್ ಸರ್ಕಾರವೇ ಇರುವಾಗ ಅವರು ಮರ್ಜ್ ಆಗಿ ಏನು ಮಾಡ್ತಾರೆ ಅಲ್ವಾ, ಅದೊಂದು ಪ್ರಶ್ನೆ. ಆಂಧ್ರದಲ್ಲಿ ಈಗ ಜಗನ್ ರೆಡ್ಡಿ ಬಹಳ ಕಷ್ಟಪಟ್ಟು ಪ್ರಾದೇಶಿಕ ಪಕ್ಷ ಕಟ್ಟಿ 5 ವರ್ಷ ಆಡಳಿತ ನಡೆಸಿದ್ದಾರೆ. ಹೀಗೆ ಅವರೇನು, ಯಾಕೆಂದರೆ ಅವ್ರಿಗೆ ಜಗನ್ ರೆಡ್ಡಿಗೆ ಅನುಭವ ಇದೆ, YS ರಾಜಶೇಖರ ರೆಡ್ಡಿ ತೀರ್ಕೊಂಡ ಮೇಲೆ ಕಾಂಗ್ರೆಸ್ನಲ್ಲಿ ಏನೆಲ್ಲ ನಡೀತು ತನ್ನ ವಿರುದ್ಧ ಅಂತ. ಹೀಗಾಗಿ ಅದೇನು ಆಪ್ಷನ್ಸ್ ವರ್ಕ್ ಆಗಲ್ಲ. ಮೂರನೇದ ಜೊತೆಗೆ ರಾಷ್ಟ್ರವಾದಿ ಕಾಂಗ್ರೆಸ್ ಶರದ್ ಪವಾರ್ ಇರೋ ತನಕ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಐಡೆಂಟಿಟಿ ಅದಕ್ಕಿರುತ್ತೆ. ಅಜಿತ್ ದಾದಾ ಪವಾರ್ ತೀರ್ಕೊಂಡಿದ್ದಾರೆ, ಪ್ರತ್ಯೇಕ ಐಡೆಂಟಿಟಿ ಇರುತ್ತೆ. ಹೀಗಿರುವ ಸಂದರ್ಭದಲ್ಲಿ ಈಗ ಹೋಗಿ ಏಕಾಏಕಿ ಕಾಂಗ್ರೆಸ್ ಜೊತೆ ಮರ್ಜ್ ಆಗ್ತೀವಿ ಅಂತ ತೀರ್ಮಾನ ಮಾಡಿದರೆ ಆ ನಾಯಕರಿಗೆ, ಈಗ ಸುಪ್ರಿಯಾ ಸುಳೆಗೆ ಏನು ಸಿಗುತ್ತೆ ಅದರಲ್ಲಿ? ಹೌದು, ಉಳಿದೀಗ ಸುನಿಲ್ ತತ್ಕರೆ ಇದ್ದಾರೆ, ಅವ್ರಿಗೇನು ಸಿಗುತ್ತೆ? ಜಯಂತ್ ಪಾಟೀಲ್ ಇದ್ದಾರೆ, ಅವ್ರಿಗೇನು ಸಿಗುತ್ತೆ? ಇವೆಲ್ಲ ಪ್ರಶ್ನೆಗಳಿವೆ, ತುಂಬ ಸುಲಭದ ಉತ್ತರ ಸಿಗಲ್ಲ ಅದಕ್ಕೆ. ಕರೆಕ್ಟ್. ಮಮತಾ ಯಾಕೆ ಒಂದು ಚಾನ್ಸಸ್ ಅನ್ನಿಸ್ತಿದೆ ಅಂತಂದ್ರೆ, ಮಮತಾ ಒಂದು ಕಡೆ BJPಯ ಸರ್ಕಾರ ಅಲ್ಲಿ ಬಂದಿದೆ ಮತ್ತು ಈ ಸಿಚುವೇಶನ್ ಎದುರಿಸಿ ಗೊತ್ತಿಲ್ಲ ಅವ್ರಿಗೆ. ಆಮೇಲೆ ಈಗ ಇಡೀ ಶಾಸಕರ ತಂಡ, ಬಟ್ ಅದರಲ್ಲೊಂದು ಲೀಗಲ್ ಸಮಸ್ಯೆನೂ ಬರ್ಬೋದು. ಮಮತಾ ಮತ್ತು ಅಭಿಷೇಕ್ ಬ್ಯಾನರ್ಜಿ ಏನಾದರೂ ಕಾಂಗ್ರೆಸ್ಸಿಗೆ ನಾವು ಹೋಗ್ತೀವಿ ಅನ್ನುವ ತೀರ್ಮಾನವನ್ನು ತೆಗೆದುಕೊಂಡ್ರೆ ನಿಮಗೆ 2 ಎಲೆ ರಿತಪ್ರಭಾಗ ಸುಲಭವಾಗಿ ಸಿಕ್ಬಿಡುತ್ತೆ, ಹೋರಾಟನೇ ಇಲ್ಲ ಅದರಲ್ಲಿ. ಹೌದು, ಕರೆಕ್ಟ್. ನೀವು ಹೆಂಗೆ ಮರ್ಜ್ ಮಾಡ್ತೀರ? ಯಾಕಂದರೆ ನಿಮ್ಮ ಜೊತೆ ಶಾಸಕರಿಲ್ಲ. ಹೌದು, ಇದು ತುಂಬ ಅಂದರೆ ಸುಲಭದ ಪ್ರಶ್ನೆ ಇಲ್ಲ ಇದರಲ್ಲಿ. ಕಾಂಗ್ರೆಸ್ ಮತ್ತು ತೃಣಮೂಲ್ ಕಾಂಗ್ರೆಸ್ 2029ಕ್ಕೆ ಒಟ್ಟಿಗೆ ಹೋಗಬೇಕು, ಒಟ್ಟಿಗೆ ಕೆಲಸ ಮಾಡಬೇಕು, ಈ ತೀರ್ಮಾನಗಳಾಗ್ಬೋದೇ ಹೊರತು ನೀವು ಮರ್ಜರ್ ಆಗಿ ಅಂದ ತಕ್ಷಣ ಅಷ್ಟು ಸುಲಭವಾಗಿ ಅದು ಮರ್ಜರ್ ಆಗೋಕ್ಕೆ ಕಷ್ಟ ಇದೆ. ಅದರಂತ ನೋಡಿ, ಆಮೇಲೆ 2 ದೃಷ್ಟಿ ಇರುತ್ತೆ ನೋಡಿ. ಹಿಂದೆ ಕೂಡ ಕಾಂಗ್ರೆಸ್ ಒಡೆದಿವೆ. ಈಗ ಇಂದಿರಾ ಗಾಂಧಿ ಇದ್ದಾಗ ಸಂಸ್ಥಾ ಕಾಂಗ್ರೆಸ್ ಒಡೆದು ಹೋಯಿತು. ಹೌದು, ಸಂಸ್ಥಾ ಕಾಂಗ್ರೆಸ್ನ ಹೊಸ ರೂಪವೇ ಜನತಾದಳ. ಕರೆಕ್ಟ್. ಸಂಸ್ಥಾ ಕಾಂಗ್ರೆಸ್ನಲ್ಲಿ ಏನು ನಾಯಕರು ಹೋದ್ರು, ಅವರ ಶಿಷ್ಯಂದ್ರೆ ಸೇರ್ಕೊಂಡು ಜನತಾ ಪಾರ್ಟಿ ಆಗಿದ್ದಂಗೆ ಮೊರಾರ್ಜಿ ದೇಸಾಯಿ ಕಾಂಗ್ರೆಸ್ನಲ್ಲಿದ್ದರು, ಸಂಸ್ಥಾ ಕಾಂಗ್ರೆಸ್ಗೆ ಹೋದರು. ಚೌಧರಿ ಚರಣ್ ಸಿಂಗ್ ಇದ್ದರು, ಚೌಧರಿ ಚರಣ್ ಸಿಂಗ್ ಕಾಂಗ್ರೆಸ್ನಲ್ಲೇ ಇದ್ದರು. ಒಡೆದು ಬಂದು ನಂತರ ಅವರು ಸಂಸ್ಥಾ ಕಾಂಗ್ರೆಸ್ಸಿಗೆ ಬಂದರು. ಹೌದು, ಬಾಬು ಜಗಜೀವನ್ ರಾಮ್ ಇದ್ದರು, ಕಾಂಗ್ರೆಸ್ನಲ್ಲಿದ್ದರು, ಸಂಸ್ಥಾ ಕಾಂಗ್ರೆಸ್ಸಿಗೆ ಬಂದರು. ಹೀಗೆ ಸಂಸ್ಥಾ ಕಾಂಗ್ರೆಸ್ ಏನಾಯಿತು ಅಂತಂದರೆ, ಇಂದಿರಾ ಗಾಂಧಿ 80ರಲ್ಲಿ ಯಾವಾಗ ಎಮರ್ಜ್ ಆದರು, ಬಹುತೇಕ ಸಂಸ್ಥಾ ಕಾಂಗ್ರೆಸ್ನ ನಾಯಕರು ವಾಪಸ್ ಇಂದಿರಾ ಕಾಂಗ್ರೆಸ್ಸಿಗೆ ಬಂದರು. ವೀರೇಂದ್ರ ಪಾಟೀಲ್ ಸಂಸ್ಥಾ ಕಾಂಗ್ರೆಸ್ನಲ್ಲೇ ಮುಖ್ಯಮಂತ್ರಿ ಆಗಿರಲಿಲ್ವಾ? ಹೌದು. ನಿಜಲಿಂಗಪ್ಪನವರು ಪೊಲಿಟಿಕಲಿ ಹೆಚ್ಚು ಕಡಿಮೆ ಇದಾದಮೇಲೆ ವೀರೇಂದ್ರ ಪಾಟೀಲ್ರು ಕಾಂಗ್ರೆಸ್ಗೆ ಹೋದರು, ರಾಮಕೃಷ್ಣ ಹೆಗಡೆ ಜನತಾ ಪಾರ್ಟಿಯಲ್ಲಿ ಉಳಿದ್ರು. ಅದಾದ ಮೇಲೆ 91ರಲ್ಲಿ PV ನರಸಿಂಹರಾಯರು ಮುಖ್ಯಮಂತ್ರಿ ಆದಾಗ ತಿವಾರಿ ಕಾಂಗ್ರೆಸ್ ಇತ್ತು, ಮಧ್ಯಪ್ರದೇಶದವ್ರದ್ದೊಂದು ಬೇರೆ ಕಾಂಗ್ರೆಸ್ ಇತ್ತು, ಅನೇಕ ಕಾಂಗ್ರೆಸ್ಗಳು ಹುಟ್ಟುಕೊಂಡಿದ್ವು. 98ರಲ್ಲಿ ಸೋನಿಯಾ ಗಾಂಧಿ ಯಾವಾಗ ಅಧ್ಯಕ್ಷರಾಗ್ತಾರೆ, ರಾಷ್ಟ್ರೀಯ ಅಧ್ಯಕ್ಷರಾಗಿ, ಆಗ ಈ ಸಣ್ಣ ಕಾಂಗ್ರೆಸ್ ಆಫ್ಶೂಟ್ಸ್ಗಳು ವಾಪಸ್ ಕಾಂಗ್ರೆಸ್ಸಿಗೆ ಬರ್ತವೆ. ಸೋನಿಯಾ ಗಾಂಧಿ ಕಾಂಗ್ರೆಸ್ಸಿಗೆ ಸೇರ್ತವೆ. ಮಮತಾ ಬ್ಯಾನರ್ಜಿ ಆಗ ಸಿಡಿದು ಹೊರಗೆ ಹೋಗಿರ್ತಾರೆ. ಮೂಲ ಸಿಟ್ಟು ಅವ್ರಿಗಿದ್ದದ್ದು ಪ್ರಣಬ್ ಮುಖರ್ಜಿ ಮೇಲೆ. ಈಗ ಪ್ರಣಬ್ ಮುಖರ್ಜಿ ಇಲ್ಲ, ಮಮತಾ ಬ್ಯಾನರ್ಜಿ ತುಂಬ Catch-22 ಸಿಚುವೇಶನ್ನಲ್ಲಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಆಫರ್ ಇಡ್ತಾ ಇದೆ, ವಾಪಸ್ ಬನ್ನಿ ಅಂತ. ಬಟ್ ಆನ್ ವಾಟ್ ಟರ್ಮ್ಸ್? ಕರೆಕ್ಟ್. MLAಗಳು ಈಗ ನೀವು ಕಾಂಗ್ರೆಸ್ಸಿಗೆ ಮರ್ಜ್ ಆಗ್ತೀರಿ ಅಂತಂದರೆ, ನೀವು ಬಹುಪಾಲು MLAಗಳು ನಿಮ್ಮ ವಿರುದ್ಧನೇ ಈಗ ಸಿಡಿದೆದ್ದು ನಿಂತಿದ್ದಾರೆ. ಅಭಿಷೇಕ್ ಬ್ಯಾನರ್ಜಿ ಕಾಂಗ್ರೆಸ್ನಲ್ಲಿದ್ದರೆ ಅವ್ರು ಯಾಕೆ ಕಾಂಗ್ರೆಸ್ಸಿಗೆ ವಾಪಸ್ ಬರ್ತಾರೆ? ರಿತಪ್ರಭಾ ಬ್ಯಾನರ್ಜಿಯ ಮೂಲ ಶುರುವಾಗಿದ್ದು CPM. ಹಿ ವಾಸ್ ಎ ಪ್ರೊಟೀಜ್ ಆಫ್ ಸೀತಾರಾಮ್ ಯೆಚೂರಿ. ನನಗೆ ಇನ್ನೂ ನೆನಪಿದೆ, ರಿತಪ್ರಭಾ ಬ್ಯಾನರ್ಜಿ ಸೀತಾರಾಮ್ ಯೆಚೂರಿ ಪರವಾಗಿ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ವಕ್ತಾರರಾಗಿ ಬರ್ತಾ ಇದ್ರು CPMನಿಂದ. CPM ಡೆಸಿಮೇಟ್ ಆದಾಗ ತೃಣಮೂಲ್ ಕಾಂಗ್ರೆಸ್ಸಿಗೆ ಬಂದರು. ಈಗ ಅವರು BJP ಜೊತೆ ಕೆಲಸ ಮಾಡೋಕ್ಕೂ ರೆಡಿ ಇದ್ದಾರೆ. ಹೌದು. ಹೀಗಿರುವಾಗ ಆ ಒಂದು ಗುಂಪು ಏನು ಮಾಡುತ್ತೆ ಅನ್ನೋದು ಕೂಡ ಭಾಳ ಮುಖ್ಯ ಆಗುತ್ತೆ. ಬರೀ ಮಮತಾ ಬ್ಯಾನರ್ಜಿ ಬಂದುಬಿಟ್ರೆ
ಒಂದು ರೀತಿಯ ಏನಂತಾರೆ ದುರ್ಬಲ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ಸಿಗೂ ಸೂಟ್ ಆಗುತ್ತೆ. ಬಟ್ ಇದರಲ್ಲಿ ಒಂದು ಅಂಶ ಇದೆ ಅಜಿತ್, ನೀವೆಲ್ಲ ಪ್ರಾದೇಶಿಕ ಪಕ್ಷ ಮಾಡ್ಕೊಂಡಿದ್ದ್ಯಾಕೆ? ತೃಣಮೂಲ್ ಕಾಂಗ್ರೆಸ್ ಇರ್ಬೋದು, YSRCP ಇರ್ಬೋದು, ರಾಷ್ಟ್ರವಾದಿ ಇರ್ಬೋದು, ಯಾಕೆ? ಕಾಂಗ್ರೆಸ್ ಮೇಲಿನ ಸಿಟ್ಟಿಗೆ. ಬರೀ ಕಾಂಗ್ರೆಸ್ ಮೇಲಿನ ಸಿಟ್ಟಲ್ಲ, ಕಾಂಗ್ರೆಸ್ ಮತದಾರರನ್ನು ತಲುಪುವಲ್ಲಿ ಎಲ್ಲೋ ಪ್ರಾಬ್ಲಮ್ ಆಗ್ತಾ ಇದೆ ರಾಷ್ಟ್ರೀಯ ಪಕ್ಷ ಅನ್ನೋ ಕಾರಣಕ್ಕೋಸ್ಕರ ನೀವು ಬೇರೆ ಬೇರೆ ಪಾರ್ಟಿ ಮಾಡಿದ್ದು. ಈಗ 97-98 ನಿಮಗೆ ಶಿವಸೇನಾ BJP ಸರ್ಕಾರ ಇತ್ತು. ಅದಾದ್ಮೇಲೆ ಸೋನಿಯಾ ಗಾಂಧಿ ಪ್ರಧಾನಮಂತ್ರಿ ಆಗ್ತೀನಿ ಅಂತ ಹೊರಟಾಗ ಮೊದಲು ವಿರೋಧಿಸಿದವರು 3 ಜನ, ಶರದ್ ಪವಾರ್, PS ಸಂಗ್ಮಾ, ತಾರಿಕ್ ಅನ್ವರ್. ಕರೆಕ್ಟ್ ಅಲ್ವಾ? ಹೌದು. ನಂತರ ಶರದ್ ಪವಾರನ್ನ ಪಾರ್ಟಿಯಿಂದ ಹೊರಗೆ ಹಾಕಲಾಯಿತು, ರಾಷ್ಟ್ರವಾದಿ ಕಾಂಗ್ರೆಸ್ ಮಾಡಿದ್ರು. 99ರಲ್ಲಿ ಅದೇ ರಾಷ್ಟ್ರವಾದಿ ಜೊತೆ ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡು 2014ರವರೆಗೆ 15 ವರ್ಷ ಆಡಳಿತ ನಡೆಸಿತು. ಈಗ ನೀವು ಶರದ್ ಪವಾರ್ ಕೂಡ ವೀಕ್ ವಿಕೆಟ್ನಲ್ಲಿದ್ದಾರೆ, ಯಾಕಂದರೆ ಅಜಿತ್ ದಾದಾ ಪವಾರ್ ತೀರ್ಕೊಂಡ್ಮೇಲೂ ಅವರ ಪತ್ನಿ ದೇವೇಂದ್ರ ಫಡ್ನವೀಸ್ ಜೊತೆ ಅವರು ಚೆನ್ನಾಗಿದ್ದಾರೆ. ಪ್ರಫುಲ್ಲ ಪಟೇಲ್ ಇವರೆಲ್ಲರೂ ಕೂಡ ಈಗ BJP ಜೊತೆಗೆ ಚೆನ್ನಾಗಿದ್ದಾರೆ. ಕರೆಕ್ಟ್. ಹೀಗಿರುವಾಗ ನೀವು ವಾಪಸ್ ಆ ಫ್ಯಾಕ್ಷನನ್ನು ತಂದು ಈಗ ಮಮತಾ ಬ್ಯಾನರ್ಜಿ ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ ಸಿಟ್ಟೆದ್ದಾಗ ಕಾಂಗ್ರೆಸ್ ಕೂಡ ಅವರನ್ನು ತೆಗೆದುಕೊಂಡು ಭಾಳ ಏನೋ ಸಾಧನೆ ಮಾಡೋಕ್ಕಾಗತ್ತೆ ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆ. ಹೌದು ಹೌದು. ಮತ್ತು ಮಮತಾ ಬ್ಯಾನರ್ಜಿ ಕೂಡ ಏಕಾಂಗಿಯಾಗಿದ್ದವರು ಏಕಾಏಕಿ ಕಾಂಗ್ರೆಸ್ ಜೊತೆ ಮರ್ಜ್ ಆಗಿ ನೀವು ದಿನ ಬೆಳಗಾದರೆ 10 ಜನಪಥಕ್ಕೆ ಬನ್ನಿ, ಇದೆಲ್ಲ ಕೇಳಲಿಕ್ಕೆ ಚಂದ, ಕಿವಿಗೆ ಚಂದ ಕಿವಿಗೆ ಭಾಳ ಇಲ್ಲಪ್ಪ ಕಾಂಗ್ರೆಸ್ ವಾಪಸ್ ಆಫ್ಶೂಟ್ಸ್ಗಳು ಮರ್ಜ್ ಆಗ್ತಾ ಇವೆ ಚಂದ ಅನಿಸುತ್ತೆ. ಬಟ್ ಈಸ್ ಇಟ್ ಪ್ರಾಕ್ಟಿಕಲಿ ಪಾಸಿಬಲ್? ನೀವು ನೋಡಿ ಬೇರೆ ಬೇರೆ ಇದ್ದು ನೀವು ಮೊನ್ನೆ ಚುನಾವಣೆಯಲ್ಲಿ ಒಟ್ಟಿಗಿರಲಿಲ್ಲ. ಎಸ್ ಹೌದು. ನೀವು ಬೇರೆ ನೀವು ಬಾಣಭೂಮಿ ಇದ್ದರೆ ನೀವು ಮೊನ್ನೆ ಚುನಾವಣೆಯಲ್ಲಿ ಒಟ್ಟಿಗಿರಬೇಕಿತ್ತು. ಹೀಗಿರುವಾಗ ಇಟ್ಸ್ ನಾಟ್ ಸೋ ಈಸಿ. ಈಗ ಅಂದ್ಕೊಂಡಷ್ಟು ಮಮತಾ ಬ್ಯಾನರ್ಜಿ ಸೋನಿಯಾ ಗಾಂಧಿ ಜೊತೆ ಒಂದು ಒಳ್ಳೆ ಸಂಬಂಧಗಳಿವೆ. ಬಟ್ ರಾಹುಲ್ ಗಾಂಧಿ ಏನು ವರ್ಕಿಂಗ್ ರಿಲೇಷನ್ಸ್ ಇಲ್ಲ. ಹೌದು. ಶರದ್ ಪವಾರನ್ನು ದೇವೇಂದ್ರ ಫಡ್ನವೀಸ್ ಪ್ರಯತ್ನ ಮಾಡ್ತಿದ್ದಾರೆ, ಸುಪ್ರಿಯಾ ಸುಳೇರನ್ನು ಕೇಂದ್ರ ಮಂತ್ರಿ ಮಾಡಿಕೊಂಡು ಇಡೀ NCPಯನ್ನೇ BJP ಜೊತೆಗೆ ತೆಗೆದುಕೊಂಡು ಬಿಡಬೇಕು ಅಂತ ಅವ್ರದ್ದೊಂದು ಪ್ರಯತ್ನ ಇದೆ. ಹಾಗೆ ಮತ್ತು YSRCP ನನಗನ್ಸಲ್ಲ ಅಜಿತ್, ಯಾಕೆ ಬರ್ತಾರೆ ಅವರು YSRCP? ಕರೆಕ್ಟ್. ಅವರು KVP ಇದ್ರಲ್ಲ, ನಮ್ಮ KV ರಾಮಚಂದ್ರ ರಾವ್ ಇದ್ರು, YS ರಾಜಶೇಖರ ರೆಡ್ಡಿ ಅವರು ಅತ್ಯಂತ ಪರಮಾಪ್ತ ಗೆಳೆಯ. ಅವ್ರ ಜೊತೆನೇ ಕೆಲಸ ಮಾಡೋಕ್ಕಾಗಲಿಲ್ಲ ಜಗನ್ಗೆ. ಹೀಗಿರುವಾಗ ಬಂದವರು ಏಕಾಏಕಿ ಯಾಕಂದರೆ ಜಗನ್ ಸಿಟ್ಟಿಗೆದ್ದಿದ್ದು ಯಾರ ವಿರುದ್ಧ? ಗಾಂಧಿ ಕುಟುಂಬದ ವಿರುದ್ಧ, ಅಲ್ಲಿನ ಕಾಂಗ್ರೆಸ್ಸಿಗರ ವಿರುದ್ಧ ಅಲ್ಲ. ಯಾಕೆ ಸಿಟ್ಟಿಗೆದ್ರು? ಸೋನಿಯಾ ಗಾಂಧಿ ನನಗೆ ಭೇಟಿ ಆಗ್ಲಿಕ್ಕೆ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸಿಟ್ಟಿಗೆದ್ರು. YSR ತೀರ್ಕೊಂಡ್ಮೇಲೆ ನಾನು ಕೇಳಿದೆ ಅಪಾಯಿಂಟ್ಮೆಂಟ್ ಸಿಗಲಿಲ್ಲ ಅಂತ ಸಿಟ್ಟಿಗೆದ್ರು. ಈಗ ಚಂದ್ರಬಾಬು, ಪವನ್ ಕಲ್ಯಾಣ್ BJPಯನ್ನು ಎದುರಿಸಲಿಕ್ಕೆ ಜಗನ್ ಮತ್ತು ಕಾಂಗ್ರೆಸ್ ಒಟ್ಟಾಗಿ ಬರುವ ಸಾಧ್ಯತೆಗಳಿವೆ. ಆದರೆ ಅಲ್ಲಿ ಕಾಂಗ್ರೆಸ್ ಏನು ಪರಿಸ್ಥಿತಿಯಲ್ಲೇ ಇಲ್ಲ. ಆಂಧ್ರದಲ್ಲಿ ಕಾಂಗ್ರೆಸ್ಸಿಗೆ ನಾಯಕತ್ವ ಇಲ್ಲ. ಪಶ್ಚಿಮ ಬಂಗಾಳದಲ್ಲಿ ನೀವು ಮರ್ಜ್ ಆಗ್ತೀನಿ ಅಂತೀರಿ. ಕಾಂಗ್ರೆಸ್ಸಿನ ಸ್ಥಿತಿ ಏನಿದೆ ಅಲ್ಲಿ? ಏನಿದೆ ಕಾಂಗ್ರೆಸ್ ಇವತ್ತಲ್ಲಿ? ಏನೂ ಇಲ್ಲ. ಅಧೀರ್ ರಂಜನ್ ಚೌಧರಿ, ಪ್ರಿಯರಂಜನ್ ದಾಸ್ ಮುನ್ಷಿ ಅವರ ಪತ್ನಿ ದೀಪಾ ದಾಸ್ ಮುನ್ಷಿ, ದೀಪಾ ದಾಸ್ ಮುನ್ಷಿ ನಾನು ನೋಡ್ತಾ ಇದ್ದೆ, ಅವರು ಪಶ್ಚಿಮ ಬಂಗಾಳಕ್ಕೆ ಹೋಗಲೇ ಇಲ್ಲ. ಅವರು ಕೇರಳದ ಇನ್ಚಾರ್ಜ್ ಇದ್ದರು, ಕೇರಳದಲ್ಲೇ ಇದ್ರು ಅವರು. ಸೊ ನೀವು ಮರ್ಜ್ ಆದಾಗ ಇಬ್ಬರು ಶಕ್ತಿಗಳು ಒಟ್ಟುಗೂಡಬೇಕು. ಎರಡೂ ಶಕ್ತಿಗಳು ಒಟ್ಟುಗೂಡಬೇಕಲ್ಲ. ಆಂಧ್ರದಲ್ಲಿ ಕಾಂಗ್ರೆಸ್ಗೆ ಏನು ಶಕ್ತಿ ಇದೆ, ಇವತ್ತು ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ಗೆ ಏನು ಶಕ್ತಿ ಇದೆ, ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ಗೆ ಏನು ಶಕ್ತಿ ಇದೆ ಅಂತ ನೀವು ಮರ್ಜ್ ಆಗ್ಬೋದು. ಕರೆಕ್ಟ್. ರಾಷ್ಟ್ರೀಯ ಮಾಧ್ಯಮಗಳಿಗೆ ಒಂದು ಹೆಡ್ಲೈನ್ ದೊರಕಬಹುದೇ ಹೊರತು, ಕಳೆದ ಬಾರಿ ಅಮಿತ್ ಶಾ ಹೇಳ್ತಿದ್ರು ನೋಡಿ, ನಿಮಗೆ ಲಿಟ್ರಲಿ ನಮ್ಗೆ ಯಾವುದೇ ರೀತಿಯ ಆತಂಕ ಇಂಡಿಯಾ ಒಕ್ಕೂಟದಿಂದ ಯಾಕಿಲ್ಲ ಅಂತಂದರೆ ನೀವು ಬರೀ ಮ್ಯಾಥಮೆಟಿಕ್ಸ್ ಮಾಡ್ತಿದ್ದೀರಿ ಅಂತ. ಅನ್ಲೆಸ್ ದರ್ ಇಸ್ ಅ ಕೆಮಿಸ್ಟ್ರಿ. ಮಮತಾ ಮತ್ತು ಕಾಂಗ್ರೆಸ್ನ ಫೋರ್ಸಸ್ಗಳು ಒಟ್ಟಿಗೆ ಬರೋದಾದರೆ ನಿಮ್ಗೊಂದು 3-4% ಓಟು ವಿಧಾನಸಭೆಯಲ್ಲೇ ಸಿಗ್ತಿತ್ತಲ್ಲ ಸ್ವಾಮಿ. ಹೌದು. ಈಗ ನನಗನ್ಸುತ್ತೆ ನೋಡಲಿಕ್ಕೆ ಕೇಳಲಿಕ್ಕೆ ಚಂದ ಇದೆ, ಬಟ್ ಆನ್ ದ ಪೇಪರ್ ಈಸ್ ಇಟ್ ರಿಯಲಿ ಪಾಸಿಬಲ್? ಆಮೇಲೆ ಮಮತಾ, ಅಭಿಷೇಕ್ ಬ್ಯಾನರ್ಜಿ ಇಂಡಿಪೆಂಡೆಂಟಾಗಿ ಅಧಿಕಾರ ನಡೆಸಿದವರು, ಜಗನ್ ಇಂಡಿಪೆಂಡೆಂಟಾಗಿ ಅಧಿಕಾರ ನಡೆಸಿದವರು. ಈಗ ನೀವು ವೀಕ್ ಆಗಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಮರ್ಜ್ ಮಾಡಿಕೊಂಡ್ರೆ ಅವರು ಎಲ್ಲರೂ ಬರಬೇಕಲ್ಲ ಬೇರೆಯವರು. ಈಗ ರಿತಪ್ರಭಾ ನೇತೃತ್ವದಲ್ಲಿ 60 ಜನ ಇದ್ದಾರಪ್ಪ. ಈಗ ನಾನು ಅವ್ರ ಸ್ಟೇಟ್ಮೆಂಟ್ ನೋಡ್ತಿದ್ದೆ ರಿತಪ್ರಭಾದು. ಓಕೆ, ನಾವೇನು ಹೋಗಲ್ಲ ಅವ್ರ ಜೊತೆ ಅಂತಂದ್ರೆ ಅವರು. ನೀವು ನಾವೇನು ಹೋಗಲ್ಲ ಅಂತಂದಾಗ ಚಿಹ್ನೆ ಅವ್ರ ಬಳಿನೇ ಉಳಿಯುತ್ತೆ. ಯಾಕಂದರೆ ನೀವು ಮರ್ಜ್ ಮಾಡಲಿಕ್ಕೆ ಹೆಂಗೆ ಮರ್ಜ್ ಮಾಡ್ತೀರಿ ನೀವು? ಮರ್ಜ್ ಮಾಡಲಿಕ್ಕೆ ನಿಮಗೆ 80 ಶಾಸಕರ ಬೆಂಬಲ ಇರ್ತಕ್ಕಂಥ ಪಕ್ಷ ಆಗಿದ್ದರೆ ನಿಮಗೆ ಚಿಹ್ನೆ ಮರ್ಜ್ ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲ, ಚಿಹ್ನೆ ರಿತಪ್ರಭಾ ಬಳಿ ಉಳ್ಕೊಳ್ಳುತ್ತೆ. ಅಂದರೆ ತೃಣಮೂಲ ಕಾಂಗ್ರೆಸ್ ಪಾರ್ಟಿಗೆ ತೃಣಮೂಲ ಕಾಂಗ್ರೆಸ್ ಉಳಿಯುತ್ತೆ,
ತೃಣಮೂಲ ಕಾಂಗ್ರೆಸ್ನಿಂದ ಹೊರಗೆ ಬಂದು ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ಸೇರ್ಕೊಂಡಂಗೆ ಆಗುತ್ತೆ. ಉಪಯೋಗ ಏನು? ಹೌದು. ನೀವು 25 ವರ್ಷ ಚಿಹ್ನೆಯನ್ನು ವೆಸ್ಟ್ ಬೆಂಗಾಲ್ದ ಹಳ್ಳಿಗೆ ಮುಟ್ಟಿಸಿ ಹಳ್ಳಿಯಿಂದ ಮರೆತು ಹೋಗಿರುವ ಹಸ್ತದ ಚಿಹ್ನೆಯನ್ನು ವಾಪಸ್ ತಂದು ತೃಣಮೂಲ್ ಕಾಂಗ್ರೆಸ್ ಅನ್ನುವ ಚಿಹ್ನೆಯನ್ನು ರಿತಪ್ರಭಾ ಕೊಟ್ಟು ಈಸ್ ಇಟ್ ಪಾಸಿಬಲ್? ದಟ್ ಈಸ್ ಇಂಪಾರ್ಟೆಂಟ್ ಕ್ವಶನ್. ಮರ್ಜರ್ ಟಾಕ್ಸ್ ನಡೀಬಹುದು. 90 ನಿಮಿಷಗಳ ಕಾಲ ಸೋನಿಯಾ ಗಾಂಧಿ ಮತ್ತು ಮಮತಾ ಬ್ಯಾನರ್ಜಿ ನಡುವೆ ಚರ್ಚೆ ನಡೆದಿದೆ. 90 ನಿಮಿಷಗಳ ಕಾಲ ರಾಹುಲ್ ಗಾಂಧಿ ಅಭಿಷೇಕ್ ಬ್ಯಾನರ್ಜಿ ನಡುವೆ ಚರ್ಚೆ ನಡೆದಿದೆ. ಬಟ್ ಈಸ್ ಇಟ್ ರಿಯಲಿ ಪಾಸಿಬಲ್? ಐ ಹ್ಯಾವ್ ಮೈ ಓನ್ ಕ್ವಶನ್ಸ್. ಎಸ್. ಇದರ ಮಧ್ಯೆ ಇದೇನಿದು ನಾಳೆ ಅರ್ಜೆಂಟ್ ಮೀಟಿಂಗ್ ಅಂತೆ, ಎಲ್ಲ ರಾಜ್ಯಾಧ್ಯಕ್ಷರು ಕಾರ್ಯದರ್ಶಿಗಳು ಬರಬೇಕು ಅಂತ ಹೇಳಿದಾರಂತೆ. ಇಲ್ಲ ಅಜಿತ್, ಪ್ರಮುಖವಾಗಿ ನಿನ್ನೆ ಮಧ್ಯಪ್ರದೇಶದಲ್ಲಿ ಮೀನಾಕ್ಷಿ ನಟರಾಜನ್ ಅವರ ನಾಮಪತ್ರ ರಿಜೆಕ್ಟ್ ಆಗಿದೆ. ಆ ಸಂದರ್ಭದಲ್ಲಿ ಮತ್ತು ಮುಂದಿನ ದಿನಗಳಲ್ಲಿ SIR ಬಂತಲ್ವಾ, SIR ವಿರುದ್ಧ ಹೋರಾಟ ಮಾಡೋದು ಹೇಗೆ ಅಂತಕ್ಕಂಥದ್ದು ಒಂದು ಸ್ಟ್ರಾಟಜಿ ಬೇಸಿಕಲಿ ಅದು. ಜೊತೆಗೆ ಮಳೆಗಾಲದ ಅಧಿವೇಶನ ಕೂಡ ಬರುತ್ತೆ. ಕಾಂಗ್ರೆಸ್ಗೆ ಅನಿಸ್ತಾ ಇದೆ ನಾವು ಕೇರಳದಲ್ಲಿ ಗೆದ್ದ ಮೇಲೆ ತಮಿಳುನಾಡಿನಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಸರ್ಕಾರ ರಚನೆಯಾಗಿ ರಾಜ್ಯಸಭೆಗೂ ನಮ್ಮದೇ ಪ್ರವೀಣ್ ಚಕ್ರವರ್ತಿ ಹೋದ್ಮೇಲೆ ಕರ್ನಾಟಕದಲ್ಲಿ ಸುಲಭವಾಗಿ ಅಧಿಕಾರ ಹಸ್ತಾಂತರ ಆದಮೇಲೆ ಕಾಂಗ್ರೆಸ್ ಹೈಕಮಾಂಡ್ಗೆ ಅನಿಸ್ತಾ ಇದೆ ದಿಸ್ ಇಸ್ ದ ಟೈಮ್ ಟು ರಿವ್ಯಾಂಪ್. ಕರೆಕ್ಟ್. ಆ ಕಾರಣದಿಂದ ಕಾಂಗ್ರೆಸ್ ಹೈಕಮಾಂಡ್ ನನಗನ್ಸುತ್ತೆ ಇನ್ನಷ್ಟು ಅಗ್ರೆಸಿವ್ ಆಗ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತೆ. ಬಟ್ ಅಜಿತ್, ನನಗನ್ಸುತ್ತೆ ಕಾಂಗ್ರೆಸ್ ಯಾವಾಗಿನವರೆಗೆ BJP ಅಧಿಕಾರ ಇರುವ ರಾಜ್ಯದಲ್ಲಿ BJPಯಿಂದ ಅಧಿಕಾರ ಕರ್ನಾಟಕದಂತೆ ಕಸಿದುಕೊಳ್ಳಲ್ವೋ ಕಾಂಗ್ರೆಸ್ ರಿವ್ಯಾಂಪ್ ಆಗ್ತಾನೇ ಇರುತ್ತೆ. ಹಿಂದೆ ನಿತಿನ್ ಗಡ್ಕರಿ ಒಂದು ಭಾಳ ತಮಾಷೆ ಪದವನ್ನು ಹೇಳಿದರು ಅವರು. ನೀವು ಎಲ್ಲರೂ ಸೇರಿಕೊಂಡು ಮೀಡಿಯಾಗಳು, ಕಾಂಗ್ರೆಸ್ ಹೈಕಮಾಂಡ್ ಪದೇ ರಾಹುಲ್ ಗಾಂಧಿಯನ್ನು ರಿಲಾಂಚ್ ಮಾಡ್ತೀರಿ, ಖುಷಿ ಪಡ್ತೀರಿ, ಅಯ್ಯೋ ಮಗು ನಡೀತಾ ಇದೆ ನೋಡಿ ಅಂತ ಖುಷಿ ಪಡ್ತೀರಿ. ಬಟ್ ಅಂತಿಮವಾಗಿ ಲಾಭ ಏನು ಪೊಲಿಟಿಕಲಿ ಅನ್ನೋ ಪ್ರಶ್ನೆ ಕೇಳಿದರು. ನನಗನ್ಸುತ್ತೆ ಕಾಂಗ್ರೆಸ್ ರಿವೈವ್ ಆಗಬೇಕಾದ್ರೆ ಇಟ್ ಹ್ಯಾಸ್ ಟು ಸ್ನ್ಯಾಚ್ ದ ಪವರ್ ಫ್ರಮ್ BJP. ಕರೆಕ್ಟ್. ಅದನ್ನೀಗ ಉತ್ತರ ಪ್ರದೇಶದಲ್ಲಿ, ಗುಜರಾತ್ನಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ? ಕರ್ನಾಟಕದಲ್ಲಿ ರಿಟೇನ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ? 2014ರಿಂದ ಕಾಂಗ್ರೆಸ್ ಒಂದು ರಾಜ್ಯವನ್ನು ರಿಟೇನ್ ಮಾಡಿಲ್ಲ. BJP ಸತತ ರಾಜ್ಯಗಳನ್ನು ರಿಟೇನ್ ಮಾಡ್ತಾ ಇದೆ. ಹೌದು. ಸೊ ಆ ಟ್ರೆಂಡನ್ನು ರಿವರ್ಸ್ ಮಾಡಿದರೆ ಮಾತ್ರ ಕಾಂಗ್ರೆಸ್ಗೊಂದು ದೊಡ್ಡ ಅವಕಾಶ ಸಿಗ್ಬೋದು. ಸಿಗಲ್ಲ ಅಂತ ಹೇಳೋಕ್ಕಾಗಲ್ಲ. ನೋಡಿ, ಈಗ ನೀಟ್ದಿದೆ, ಹೋರಾಟ ಮಾಡೋದಕ್ಕೊಂದು ಒಳ್ಳೆ ಅವಕಾಶ ಇದೆ. CBSE ಇದೆ. ಹೌದು. ನೀವು ಅನೇಕ ತೈಲ ಬೆಲೆ ಏರಿಕೆ ವಿಷಯ ಇದೆ, ಬೆಲೆ ಏರಿಕೆ ವಿಷಯ ಇದೆ. ನೀವು ಜನರಿಗೆ ಹೋಗಿ ಕನ್ವಿನ್ಸ್ ಮಾಡ್ಲಿಕ್ಕೆ ತಯಾರಿದ್ದೀರಾ? ವಿಪಕ್ಷದ ಪಾತ್ರವನ್ನು ಸರಿಯಾಗಿ ನಿರ್ವಹಿಸ್ಲಿಕ್ಕೆ ತಯಾರಿದ್ದೀರಾ? ಎಸ್, ದಟ್ ಈಸ್ ದ ಕ್ವಶನ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.